ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುಡಾ ಕೇಸ್ ವಿಚಾರಣೆ ನಡೀತಾ ಇತ್ತು. ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರಿನ ವಿಚಾರಣೆ ಇದು. ಸ್ನೇಹಮಯಿ ಕೃಷ್ಣ ಪರ ವಕೀಲರೇನಿದ್ದಾರೆ, ಹೈಕೋರ್ಟ್ ಆದೇಶ ಪ್ರತಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಿನ್ನೆ ಹೈಕೋರ್ಟ್ ತೀರ್ಪಿನ ಪ್ರತಿ ಏನಿದೆ 197 ಪುಟದ ಪ್ರತಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ 17A ಅಡಿ ರಾಜ್ಯಪಾಲರ ಅನುಮತಿ ಸರಿ ಇದೆ ಅಂತ ತೀರ್ಪನ್ನ ಕೊಟ್ಟಿತ್ತು. ನಿನ್ನೆ 17A ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್. ಇನ್ನು CRPC ಫಾಲೋ ಮಾಡಬೇಕಾ ಅಥವಾ BNSS ಫಾಲೋ ಮಾಡಬೇಕಾ ಅನ್ನುವಂತ ಜಿಜ್ಞಾಸೆ ಜಡ್ಜ್ಗೆ ಬಂದಿದ್ದು. ಅಂದ್ರೆ ಅಲ್ಲಿ ಪ್ರಶ್ನೆಯನ್ನ ವ್ಯಕ್ತಪಡಿಸಿದ್ರು. ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ಪ್ರಕಾರವಾಗಿ ಈ ದೂರನ್ನ ಅಥವಾ ಈ ಪ್ರಕರಣವನ್ನ ವಿಚಾರಣೆ ಮಾಡಬೇಕಾ ಅಥವಾ ಹೊಸದಾಗಿ ಬಂದಿರುವಂತ BNSS ಕಾಯ್ದೆ ಅದರ ಪ್ರಕಾರ ವಿಚಾರಣೆ ಮಾಡಬೇಕಾ ಅಂತ. ಹಾಗಾಗಿ ಕೆಲ ಕಾಲ ಸಮಯವನ್ನ ಕೂಡ ತೆಗೆದುಕೊಂಡ್ರು, ವಿಚಾರಣೆಯನ್ನ ಮುಂದೂಡಿದ್ರು. ಜಡ್ಜ್ ಆಗಿರುವಂಥ ಸಂತೋಷ್ ಗಜಾನನ ಭಟ್ ಅವರು. ಅಂದರೆ ಇಲ್ಲಿ ಒಂದು ಗೊಂದಲ ಮೂಡ್ತು. IPC ಸೆಕ್ಷನ್ ಪ್ರಕಾರವಾಗಿ ಇದನ್ನ ವಿಚಾರಣೆಗೆ ಎತ್ಕೊಳ್ಬೇಕಾ ಅಥವಾ BNSS ಪ್ರಕಾರವಾಗಿನಾ ಅಂತ. ಇನ್ನು ಈ ವಾದ ಮಂಡನೆಯ ಸಂದರ್ಭದಲ್ಲಿ ಲಕ್ಷ್ಮಿ ಅಯ್ಯಂಗಾರ್ ಏನು ಹೇಳಿದ್ರು ಅಥವಾ ಏನು ವಾದ ಮಂಡಿಸಿದ್ರು ಅಂತ ನೋಡೋದಾದ್ರೆ, ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಆಗಿರುವಂಥ ಲಕ್ಷ್ಮಿ ಅಯ್ಯಂಗಾರ್ ಅವರು ಕೋರ್ಟ್ ಅಂದರೆ ಹೈಕೋರ್ಟ್ 17A ಅಡಿ ರಾಜ್ಯಪಾಲರ ಅನುಮತಿಯನ್ನ ಎತ್ತಿ ಹಿಡಿದಿದೆ. ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ಸರಿ ಅಂತ ಹೇಳಿದೆ. ಕೃಷಿ ಭೂಮಿಗೆ ಭೂ ಪರಿವರ್ತನೆ ವಿಚಾರದ ತನಿಖೆ ಅಗತ್ಯ ಇದೆ. ಇದೇ ವಿಷಯವನ್ನ ಹೈಕೋರ್ಟ್ ಕೂಡ ಹೇಳಿದೆ. ಅದಕ್ಕೆ ಈ ರೀತಿ ತೀರ್ಪನ್ನ ಕೊಟ್ಟಿದೆ. ಇನ್ನು ಗಜಾನನ ಭಟ್ ಜಡ್ಜ್ ಏನಿದ್ದಾರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆ ಮಾಡಿದ್ರು. ಈ ವಿಚಾರಣೆಯನ್ನ ಈ ಕೇಸನ್ನ CRPC ರೀತಿಯಾಗಿ ನಾವು ಫಾಲೋ ಮಾಡಬೇಕಾ ಅಥವಾ BNSS ಫಾಲೋ ಮಾಡಬೇಕಾ? ಅಂದರೆ ಇಲ್ಲಿ 17A ಅಡಿಯಾಗಿ ಅವರಿಗೆ ತನಿಖೆಗೆ ಅಂತ ಅಗತ್ಯ ಇದೆ ಅಂತ ಹೇಳಿದ್ದಾರಲ್ಲ, ಹೈಕೋರ್ಟ್ ಎತ್ತಿ ಹಿಡಿದಿದೆ. ನಾವೀಗ ಹಳೆಯ ಒಂದು ಕಾಯ್ದೆಯ ಪ್ರಕಾರವಾಗಿ ತನಿಖೆ ನಡೆಸಬೇಕಾ, ವಿಚಾರಣೆ ನಡೆಸಬೇಕಾ ಅಥವಾ ಈಗ ಹೊಸದಾಗಿ ಬಂದಿರುವಂಥ BNSS ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಜಾರಿಯಾಗಿರುವಂಥ BNSS ಪ್ರಕಾರವಾಗಿ ಫಾಲೋ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಸಮಯವನ್ನು ಕೂಡ ತೆಗೆದುಕೊಂಡ್ರು. ಹೈಕೋರ್ಟ್ ಆದೇಶವೊಂದರ ಪ್ರಕಾರ BNSS ನಡಿಬೇಕು ಅಂತ ಲಕ್ಷ್ಮಿ ಅಯ್ಯಂಗಾರ್ ಅವರು ಇದೇ ಸಂದರ್ಭದಲ್ಲಿ ವಾದ ಮಂಡನೆ ಮಾಡಿದರು. ಹೈಕೋರ್ಟ್ನ 17A BNSS 218 ಇದನ್ನ ಓದ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ವಿಚಾರಣೆ ಅಂತ ಬಂದಾಗ ಯಾವ ಕಾಯ್ದೆ ಅಡಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಬೇಕು ಅದನ್ನು ತಿಳ್ಕೋಬೇಕು. ಈ ಬಗ್ಗೆ ರಾಜಸ್ಥಾನ ಹೈಕೋರ್ಟ್ ಆದೇಶ ಕೂಡ ಸಲ್ಲಿಕೆ ಆಗಿದೆ. ಇದೇ ಅಂಶದಡಿ ಆದೇಶ